ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಒಂದು ಬಾಲ್ಕನಿ ಗಾರ್ಡನ್ ರೆಡಿ ಮಾಡ್ತಾ ಇದ್ದೇನಂತ. ಹಾಗೆ ಈಗ ರೆಡಿ ಆಗಿದೆ. ಅದನ್ನು ವಿಡಿಯೋ ಮಾಡುವ ಅಂತ ಬಾಲ್ಕನಿಗೆ ಬಂದೆ. ಸೊ ಇದು ನನ್ನ ಹೊಸ ಮನೆಯ ಬಾಲ್ಕನಿ ಗಾರ್ಡನ್. ಇಲ್ಲಿ ನೋಡ್ಬೋದು, ಈ ಸೈಡ್ ಸಕ್ಯುಲೆಂಟ್ಸ್ ಅರೇಂಜ್ ಮಾಡಿಟ್ಟಿದ್ದೇನೆ. ಒಂದು ಹಳೆಯ ಕಿಚನ್ ರ್ಯಾಕ್ ಯೂಸ್ ಮಾಡಿಕೊಂಡು ಸಕ್ಯುಲೆಂಟ್ಸ್ನ ಅರೇಂಜ್ ಮಾಡಿದ್ದೇನೆ. ಇದೆಲ್ಲ ಕೊಕೊನಟ್ ಶೆಲ್ಗಳು. ಇದನ್ನು ಪೇಂಟ್ ಮಾಡಿ ಸ್ಮೈಲಿ ಥರ ರೆಡಿ ಮಾಡಿ ಅದರಲ್ಲಿ ಸಕ್ಯುಲೆಂಟ್ಸ್ನ ನೆಟ್ಟಿದ್ದೇನೆ. ಎಲ್ಲ ಇತ್ತೀಚೆಗೆ ನೆಟ್ಟಿರೋದ್ರಿಂದ ತುಂಬ ಅಂತ ಬರಲಿಲ್ಲ, ಇನ್ನು ಬೆಳೀತಾ ಇದೆ ಅಷ್ಟೇ. ಅದು ಕ್ಯಾಕ್ಟಸ್ಸು. ಹಾಗೆ ಒಂದು ಎಡೇನಿಯಂ ಗಿಡ ಇದೆ. ಇದರಲ್ಲಿ ಎಡೇನಿಯಂ ಗಿಡ ಮತ್ತೊಂದು ಸಕ್ಯುಲೆಂಟ್ ಇದೆ. ಅದು ಒಟ್ಟಿಗೆ ಇದೆ, ತೆಗಿಲಿಲ್ಲ ನಾನು. ಇಲ್ಲಿ ಕೆಳಗೆ ಅದು ಹೊಸ ಸಕ್ಯುಲೆಂಟ್ಸ್ ಮತ್ತು ಕ್ಯಾಕ್ಟಸ್ಸು. ಇಲ್ಲಿ ಒಂದು ನೋಡಿ, ಇದು ನಾನೇ ಮಾಡಿದಂತಹ ಒಂದು ಮಾಸ್ ಸ್ಟಿಕ್ಕು. ಇದರಲ್ಲಿ ಈ ಸಿಂಗೋನಿಯಮ್ಮನ್ನು ಬೆಳೆಸಿ ಈ ಮಾಸ್ ಸ್ಟಿಕ್ಕಿಗೆ ಹಬ್ಬಿಸಿದ್ದೇನೆ. ಇದು ಚಂದ ಬರ್ತಾ ಇದೆ. ಎಲ್ಲ ಸೈಡಲ್ಲೂ ಚೆನ್ನಾಗಿ ಬೆಳೀತಾ ಇದೆ. ಹಾಗೆ ಇಲ್ಲಿ ಒಂದು ಹ್ಯಾಂಗಿಂಗ್ ಪ್ಲ್ಯಾಂಟನ್ನು ಹಾಕಿದ್ದಾನೆ ಆ ಸೈಡು. ಇದು ಮಾಸ್ ರೋಸು. ಹಾಗೆ ಸ್ವಲ್ಪ ಇಲ್ಲೊಂದು ಹ್ಯಾಂಗಿಂಗು, ಇಲ್ಲೊಂದು ಆಂಥೋರಿಯಮ್ಮು. ಹಾಗೆ ಇಲ್ಲಿ ಮೇಲೆ ಸ್ವಲ್ಪ ಹ್ಯಾಂಗಿಂಗ್ ಪ್ಲ್ಯಾಂಟ್ಸು. ಇದನ್ನು ಕೊಕೊನಟ್ ಶೆಲ್ಲಲ್ಲಿ ಹಾಕಿ ಬೆಳೆಸ್ತಾ ಇದ್ದೇನೆ. ಇದು ಒಂದು ಹಳೆ ಮರದ ಟೇಬಲು. ಇದು ಬಿದ್ದೋಗಿತ್ತು. ಆಮೇಲೆ ಇದನ್ನು ಪುನಃ ಪೇಂಟ್ ಎಲ್ಲ ಮಾಡಿ ಅರೇಂಜ್ ಮಾಡಿ ಒಂದು ಮೊಳೆ ಹೊಡೆದು ಸ್ವಲ್ಪ ನೀಟಾಗಿ ಕೂರಿಸಿದ್ದೇವೆ. ಇದರಲ್ಲಿ ಸ್ವಲ್ಪ ಶೇಡ್ ಲವಿಂಗ್ ಪ್ಲ್ಯಾಂಟ್ಸನ್ನು ಇಲ್ಲಿ ಅರೇಂಜ್ ಮಾಡಿದ್ದೇನೆ. ಹಾಗೆ ಇಲ್ಲಿ ಒಂದು ಬೋರ್ಡ್ ಕಾಣಿಸ್ತಾ ಇದೆ ಅಲ್ವಾ, ಇದೊಂದು ಹಳೆ ಬೋರ್ಡ್ ಇತ್ತು. ಇದನ್ನು ನಾನು ಹಸಿರು ಅಂತ ಮೌಲ್ಡ್ ಅಂತ ಬರ್ತದಲ್ಲ, ಅದು ಫೆವಿಕ್ರಿಲ್ ಅವ್ರದ್ದು, ಅದನ್ನು ಯೂಸ್ ಮಾಡಿ ಈ ಥರ ಬರೆದು ಇಲ್ಲಿ ಒಂದು ಲೀಫ್ ಇದು ಡಿಸೈನ್ ಮಾಡಿದ್ದೇನೆ. ಹಾಗೆ ಇಲ್ಲಿ ಗ್ಲಾಸ್ ಪೀಸ್ಗಳು, ಇದನ್ನು ಹಾಕಿದ್ದೇನೆ. ಇದು ಗ್ಲಾಸ್ ಪೀಸ್ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ತುಂಬ ಸಿಕ್ಕಿದೆ, ಒಂದು ಇಷ್ಟು ಸಿಕ್ಕಿದೆ ಗ್ಲಾಸ್ ಪೀಸು. ತುಂಬ ಕಡಿಮೆ ಪ್ರೈಸ್ಗೆ ಸಿಕ್ಕಿತ್ತು. ಅದನ್ನು ತಗೊಂಡು ಪೇಂಟ್ ಮಾಡಿ ಈ ಥರ ಹಾಕಿದ್ದೇನೆ. ಇಲ್ಲಿ ಒಂದು ಮನಿ ಪ್ಲ್ಯಾಂಟು ಇದೆ. ಇದು ಒಂದು ಟೂತ್ ಬ್ರಷ್ ಇದ್ದು ಹಳೆ ಹೋಲ್ಡರು. ಅದರಲ್ಲಿ ಅಪಿಸಿಯಾ ಅಂತ ಹೇಳ್ತೇವೆ, ಅದನ್ನು ಹಾಕಿಟ್ಟಿದ್ದೇನೆ. ಹಾಗೆ ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಪ್ಲಾಂಟ್ಸ್ ಇದೆ, ಆಂಥೋರಿಯಮ್ಸು, ಸ್ವಲ್ಪ ವಾಂಡರಿಂಗ್ ಜೂ ಇದೆ ಅಲ್ಲಿ. ಇದರಲ್ಲಿ ಕೆಲವೊಂದೆಲ್ಲ ಹೊಸ ಗಿಡಗಳು ತಂದು ಹಾಕಿರೋದು, ಅದಕ್ಕೆ ಇನ್ನೂ ಸಣ್ಣ ಸಣ್ಣ ಇದೆ, ಬೆಳೀತಾ ಇದೆ ಅಷ್ಟೇ. ಸ್ವಲ್ಪ ಟೈಮ್ ಬೇಕು. ಇಲ್ಲಿ ಒಂದು ಸ್ವಲ್ಪ ಸಕ್ಯುಲೆಂಟ್ಸು ಮತ್ತು ಇದು ಒಂದು ಗ್ರಾಸು ಅರೇಂಜ್ ಮಾಡಿಟ್ಟಿದ್ದಾನೆ. ಇದು ಬಟರ್ಫ್ಲೈ ಪ್ಲ್ಯಾಂಟ್. ಇದರಲ್ಲಿ ನೋಡಿ ಬಟರ್ಫ್ಲೈ ಥರನೇ ಕಾಣಿಸ್ತದೆ. ಹಾಗೆ ಇದರಲ್ಲಿ ಹೂ ಕೂಡ ಬರ್ತದೆ. ಇದು ನನಗೆ ತುಂಬ ಇಷ್ಟ. ಈ ಪ್ಲ್ಯಾಂಟ್ ತುಂಬ ಚೆನ್ನಾಗಿ ಕಾಣಿಸ್ತದೆ. ಇದನ್ನು ಹ್ಯಾಂಗಿಂಗ್ ಪಾಟಲ್ಲಿ ಕೂಡ ಹಾಕ್ಕೊಳ್ಬೋದು. ಸಕ್ಯುಲೆಂಟ್ಸು ಇಲ್ಲಿ ನೋಡಿ, ಈ ಸಕ್ಯುಲೆಂಟ್ ಎಷ್ಟು ಚಂದ ಬೆಳೀತಾ ಇದೆ ಅಂದರೆ, ಇದು ಭಾರ ಆಗ್ತಿದೆ. ಇದನ್ನು ಕಟ್ ಮಾಡಿ ಬೇರೆ ನೆಡಬೇಕು. ಇದರಲ್ಲಿ ನೋಡಿ, ಲೀಫ್ ನಾನು ತೆಗಿಲೇ ಇಲ್ಲ, ತೆಗಿಯೋ ಮೊದಲೇ ಇಲ್ಲೇ ಪ್ರೊಪಗೇಟ್ ಆಗಿದೆ. ಇದರ ಮೇಲೆ ಲೀಫ್ ತೆಗಿಬೇಕಿತ್ತು, ನಾನು ತೆಗಿಲಿಲ್ಲ. ಇಲ್ಲಿ ಕೂಡ ಅಷ್ಟೇ ಹೊಸ ಗಿಡ ಬೆಳೀತಾ ಇದೆ.
ಬಟ್ ಅದು ಭಾರ ಆಗ್ತಾ ಇದೆ ಗಿಡಕ್ಕೆ. ಜೇಡು, ಕ್ಯಾಕ್ಟಸ್ಸು, ಇಲ್ಲೊಂದು ಕ್ಯಾಕ್ಟಸ್ಸು, ಅಲ್ಲಿ ಒಂದು ಅದು ಗ್ರಾಸು, ಒಂದು ಹಳೆ ಸ್ಟ್ಯಾಂಡ್ ಯೂಸ್ ಮಾಡ್ಕೊಂಡು ಇಟ್ಟಿದ್ದೇನೆ. ಇಲ್ಲಿ ಒಂದು ಹಳೆ ಆಟ ಸಾಮಾನಿದು ಮಕ್ಕಳದ್ದು ಲಾರಿ ಇರ್ತದಲ್ಲ ಅದರದ್ದು ಒಂದು ಪಾರ್ಟ್ ಇತ್ತು ಹಳೆ, ಅದರಲ್ಲಿ ನೆಟ್ಟಿಟ್ಟದ್ದು. ಹಾಗೆ ಈ ಒಂದು ಇದು ಸ್ಟ್ರಿಂಗ್ ಆಫ್ ಬನಾನಾ ಸಕ್ಯುಲೆಂಟ್ ಇದು, ಇದನ್ನು ಇಲ್ಲಿ ಹ್ಯಾಂಗ್ ಮಾಡಿದ್ದಾನೆ. ಕೊಕೊನಟ್ ಶೆಲ್ಲು, ಇದನ್ನು ಪೇಂಟ್ ಮಾಡಿ ಮಿರರ್ಸು ಹಾಕಿ ಈ ಥರ ಹ್ಯಾಂಗ್ ಮಾಡಿರೋದು. ಇದೆಂತ ಅಂದರೆ ನಾನು ಫಸ್ಟಿಗೆ ಇದಕ್ಕೆ ಫುಲ್ಲು ಯೆಲ್ಲೋ ಕಲರ್ ಪೇಂಟ್ ಮಾಡಿದ್ದೆ. ನೋಡ್ಬೋದು ಎಲ್ಲದರಲ್ಲೂ ಯೆಲ್ಲೋ ಕಲರ್ ಪೇಂಟ್ ಇದೆ. ಫುಲ್ ಯೆಲ್ಲೋ ಮಾಡಿದ್ದೆ, ಯಾಕಂದರೆ ಈ ಥರ ಸ್ಮೈಲಿ ಮಾಡ್ಬೋದು ಅಂತ. ಈಗ ಸಕ್ಯುಲೆಂಟ್ಸ್ ತೋರಿಸಿದ್ದಲ್ಲ ಆ ಥರ ಸ್ಮೈಲಿ ಮಾಡಿ ಅದರಲ್ಲಿ ಏನಾದರೂ ನೆಡ್ಬೋದು ಅಂತ. ಬಟ್ ನನಗೆ ಅದು ಪುನಃ ಇಡ್ಲಿಕ್ಕೆ ಇಲ್ಲಿ ಜಾಗ ಇಲ್ಲ, ಆ ಥರ ನೆಟ್ ಕೊಕೊನಟ್ ಶೆಲ್ ಇಡಲಿಕ್ಕೆ. ಆ ಥರ ಬೇಡ, ಹ್ಯಾಂಗಿಂಗ್ ಮಾಡುವ ಅಂತ ಆಮೇಲೆ ಆ ಥರ ಮಾಡಿದೆ. ಬಟ್ ಫಸ್ಟಿಗೆ ನನಗೆ ಈ ಥರ ಒಂದು ಪ್ಲ್ಯಾನ್ ಇತ್ತು, ಈ ಸೈಡ್ ಹಾಕ್ಲಿಕ್ಕಲ್ಲ, ಇಲ್ಲಿ ಈ ಬಾಲ್ಕನಿದು ಸ್ಟಾರ್ಟ್ ಇಲ್ಲಿ ಈ ಥರ ಕೊಕೊನಟ್ ಶೆಲ್ಲಿಂದ ಡಿಸೈನ್ ಮಾಡಿ ಹಾಕಬೇಕು ಅಂತ. ಆಮೇಲೆ ಅದೇನೋ ನನಗೆ ಮರ್ತು ಹೋಯ್ತು ಅಂತ ಗೊತ್ತಿಲ್ಲ, ಅದಲ್ಲೇ ಡ್ರಾಪ್ ಆಯ್ತು ಆ ಪ್ಲ್ಯಾನು, ಇಲ್ಲಿ ಹ್ಯಾಂಗಿಂಗ್ ಹಾಕುವ ಅಂತ. ಆಮೇಲೆ ಮೊನ್ನೆ ನನಗೆ ನೆನಪಾಯ್ತು ನಾನು ಪೇಂಟ್ ಮಾಡಿ ಇಟ್ಟಿದ್ದಲ್ಲ ಅಂತ. ಹಾಗೆ ಆಮೇಲೆ ಅದಕ್ಕೆ ಸ್ವಲ್ಪ ಡಿಸೈನ್ ಮಾಡಿ ಈ ಥರ ಗ್ಲಾಸ್ ಪೀಸನ್ನು ಹಾಕಿಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸ್ತದೆ. ಆಮೇಲೆ ಇಲ್ಲಿ ಒಂದು ವಿಂಡ್ ಚೈಮ್ ಇದೆ, ಇದು ಸ್ವಲ್ಪ ಹಳೇದು, ಇದು ಸೌಂಡ್ ಬರ್ತಾ ಇಲ್ಲ. ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಪೇಂಟ್ ಮಾಡಿ ಈ ರೀತಿ ಹಾಕಿದ್ದೇನೆ. ಹಾಗೆ ಇಲ್ಲಿ ಇದು ಒಂದು ಪಾರಿವಾಳ, ಇದು ಲಾಸ್ಟ್ ಟೈಮ್ ಜಾತ್ರೆಗೆ ಹೋದಾಗ ಈ ಪಾರಿವಾಳ ಕಾಣಿಸ್ತು, ಬೇಕು ಅಂತ ತಗೊಂಡು ಬಂದೆ. ಆಮೇಲೆ ಅದಲ್ಲೇ ಇತ್ತು. ಇದು ಇದಿದೆಯಲ್ಲ ಸ್ಟೀಲು ಇದು ರೌಂಡ್, ಇದು ಒಂದು ಮುಚ್ಚಳದ್ದು ಗ್ಲಾಸ್ ಮುಚ್ಚಳದ್ದು ಹೊಡೆದೋಗಿತ್ತು, ಅದರದ್ದು ಇತ್ತು. ಹಾಗೆ ಅದನ್ನು ರಿಂಗ್ ಮಾಡಿ ಅದರಲ್ಲಿ ಪಾರಿವಾಳನ ಹಾಕಿ ಕೂರಿಸಿದ್ದೇವೆ. ಇದು ಅಂತ ಗೊತ್ತಿಲ್ಲ ನನಗೆ. ಇದೊಂದು ಸಿರಾಮಿಕ್ ಮುಚ್ಚಳ, ಇದೊಂದು ಫ್ಯಾನ್ ಇದ್ದು ಸ್ಟ್ಯಾಂಡ್, ಇದಕ್ಕೆ ಹ್ಯಾಂಗ್ ಮಾಡಿ ಈ ರೀತಿ. ಆಮೇಲೆ ಇದು ಒಂದು ಶೆಲ್ಸ್ ಇದ್ದು ಹ್ಯಾಂಗ್, ಇದು ಒಂದು ಪಿಂಚ. ಆಮೇಲೆ ಇಲ್ಲಿ ಬಂದರೆ ಇಲ್ಲಿ ಫುಲ್ ಹ್ಯಾಂಗಿಂಗ್, ಹಾಗೆ ಸನ್ಲೈಟ್ ಬಡಿತಾ ಇದೆ. ಇದು ನನ್ನ ಫೇವ್ರೆಟ್ ವಿಂಚರ್, ಈಗ ಸದ್ಯಕ್ಕೆ ತುಂಬ ಇಷ್ಟ ಆಗಿ ತಗೊಂಡು ಬಂದದ್ದು. ಹಾಗೆ ಇದು ನನಗೆ ತುಂಬ ದಿನದಿಂದ ಆಸೆ ಇತ್ತು ಈ ಥರದ್ದು, ಅಂದರೆ ಕ್ಲೇ ಅದ್ದೇ ಬೇಕು ಅಂತ. ಬಟ್ ಸಿಗಲಿಲ್ಲ, ಮತ್ತು ಬೇಡ ಅಂತ ಸುಮ್ಮನಾಗಿದ್ದೆ. ಹೀಗೆ ಎಲ್ಲ ಹೋದಾಗ ಕಾಣಿಸ್ತು, ಪ್ಲಸ್ ಕಡಿಮೆ ರೇಟ್ಗೂ ಇತ್ತು. ಹಾಗೆ ಇಲ್ಲಿ ಅಂತ ತಗೊಂಡು ಬಂದೆ, ತುಂಬ ಇಷ್ಟ ನನಗಿದು. ಅಂದರೆ ಇಲ್ಲಿ ಫುಲ್ಲು ಹ್ಯಾಂಗಿಂಗ್ ಹಾಕಿದೆ. ಸೊ ಇದಿಷ್ಟು ನಮ್ಮ ಬಾಲ್ಕನಿ ಗಾರ್ಡನ್. ತುಂಬ ದಿನದಿಂದ ರೆಡಿ ಮಾಡ್ತಾ ಇದ್ದೆ, ಅಂತೂ ಫೈನಲಿ ಆಯಿತು. ಹಾಗೆ ಇನ್ನು ಹೊಸ ಗಿಡಗಳು ಅಥವಾ ಏನಾದರೂ ಚೆನ್ನಾಗಿರುವ ಡೆಕೋರ್ಸ್ ಸಿಕ್ಕಿದಾಗ ಅಥವಾ ನನಗೆ ಏನಾದರೂ ಐಡಿಯಾ ಬಂದಾಗ ಈ ಥರ ಡೆಕೋರೇಟ್ ಮಾಡ್ಬೋದು, ಈ ಥರ ಹಾಕ್ಬೋದು ಅಂತ ಐಡಿಯಾ ಬಂದಾಗ ಮತ್ತೆ ಪ್ರಿಪೇರ್ ಮಾಡಿ ಹಾಕ್ತಾ ಇರ್ತೇನೆ. ನನಗೆ ತುಂಬ ಇಷ್ಟವಾದ ಪ್ಲೇಸ್. ಹಾಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಒಂದೆಂತಾದರೂ ಚೇರ್ ಅಥವಾ ಒಂದು ಇಷ್ಟೇ ಏನಾದರೂ ಇಡಬೇಕಂತ ತುಂಬ ಆಸೆ ಇತ್ತು. ಬಟ್ ಇಲ್ಲಿ ಇಡಲಿಕ್ಕೆ ಅಷ್ಟು ಪ್ಲೇಸ್ ಇಲ್ಲ ಅಂತ ಅನಿಸ್ತದೆ, ಕೂತ್ಕೊಳ್ಳೋದಿಲ್ಲ ಇಲ್ಲಿ ಇಟ್ಟರೆ. ಅದಕ್ಕೋಸ್ಕರ ಇಲ್ಲಿ ಇಡಲಿಲ್ಲ. ಇಲ್ಲಿ ಇಟ್ಟು ಹೊರಗಡೆ ನೋಡಲಿಕ್ಕೆ ಸಂಜೆ ಹೊತ್ತೆಲ್ಲ ಇಲ್ಲಿ ಕೂತ್ಕೊಂಡು ಕಾಫಿ ಟೀ ಕುಡಿಲಿಕ್ಕೆಲ್ಲ ತುಂಬ ಚೆಂದ ಪ್ಲೇಸ್ ಇದೆ. ಇದಿಷ್ಟು ನನ್ನ ಬಾಲ್ಕನಿ ಗಾರ್ಡನ್. ನಿಮಗೆ ಈ ಬಾಲ್ಕನಿ ಗಾರ್ಡನ್ ಇಷ್ಟ ಆದರೆ ತಿಳಿಸಿ ನನಗೆ. ಹಾಗೆ ನಿಮಗೂ ಏನಾದರೂ ಐಡಿಯಾ ಹೊರಟ್ರೆ ತಿಳಿಸಿ ಆಯಿತಾ, ಈ ಥರ ಮಾಡ್ಬೋದು, ಇನ್ನು ಅದನ್ನು ಆ್ಯಡ್ ಮಾಡ್ಬೋದು ಅಂತೆಲ್ಲ ಐಡಿಯಾ ಸಿಕ್ಕಿದ್ರೆ. ಹಾಗೆ ಇಲ್ಲಿ ನಾನೀಗ ವಿಂಡ್ ಚೈಮ್ ಸದ್ಯಕ್ಕೆ ಹಾಕಿದ್ದೇನೆ, ಇದನ್ನು ತೆಗೆಯೋದಿಲ್ಲ, ಹೀಗೆ ಇರ್ತದೆ. ಇನ್ನು ನನ್ನ ತಲೆಯಲ್ಲಿ ಇನ್ನೂ ಸ್ವಲ್ಪ ಪ್ಲ್ಯಾನ್ ಇತ್ತು, ಸಕ್ಯುಲೆಂಟ್ಸ್ ಹ್ಯಾಂಗಿಂಗ್ ಏನಾದರೂ ಇದ್ದರೆ ಇಲ್ಲಿ ಈ ಸೈಡ್ ಹಾಕ್ಬೋದು ಅಂತ. ಯಾಕಂದರೆ ಮಳೆಗಾಲದಲ್ಲಿ ಇಲ್ಲಿ ನೀರು ಬೀಳೋದಿಲ್ಲ, ಈ ಸೈಡ್ ಆದರೂ ಸ್ವಲ್ಪ ಈಚೆ ನೀರು ಬೀಳ್ಬೋದು, ಇಲ್ಲೆಲ್ಲ ನೀರು ಬೀಳಲಿಕ್ಕಿಲ್ಲ, ಆವಾಗ ಸಕ್ಯುಲೆಂಟ್ಸ್ ಹಾಳಾಗೋದಿಲ್ಲ. ಹಾಗೆ ಇನ್ನೊಂದು ವಿಷಯ ಅಂತ ಅಂದರೆ, ನಾನೀಗ ಸದ್ಯಕ್ಕೆ ಸಕ್ಯುಲೆಂಟ್ಸನ್ನು ಈ ಕಾರ್ನರಲ್ಲಿ ಹಾಗೆ ಈ ಕಾರ್ನರಲ್ಲಿ ಅರೇಂಜ್ ಮಾಡಿದ್ದೇನೆ. ಈ ಕಾರ್ನರಲ್ಲಾದರೂ ಮಳೆಗಾಲದಲ್ಲಿ ಎಂತ ಆಗಲಿಕ್ಕಿಲ್ಲ, ಈ ಸೈಡಲ್ಲಿ ಗೊತ್ತಿಲ್ಲ ಎಂತ ಆಗ್ತದೆ ಅಂತ. ಹಾಗೆ ಸೀಸನ್ಗೆ ಅನುಗುಣವಾಗಿ, ಹಾಗೆ ನನಗೆ ಕೆಳಗಡೆ ಗಾರ್ಡನಲ್ಲಿ ಪ್ಲೇಸ್ ಕನ್ವೀನಿಯೆಂಟ್ ಇದೆ, ಈ ಗಿಡಗಳನ್ನು ಶಿಫ್ಟ್ ಮಾಡ್ಬೋದು ಅಂತಾದರೆ
ನೆಕ್ಸ್ಟ್ ಈಚೆ ಗಿಡಗಳನ್ನು ಶಿಫ್ಟ್ ಮಾಡಿದ್ರು ಆಯಿತು. ನಾನು ಆಲ್ರೆಡಿ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಇನ್ನೆರಡು ಕಾರ್ನರ್ ಖಾಲಿ ಆಗ್ತದೆ ಈಗ ಸದ್ಯದಲ್ಲೇ ಅಂತ. ಸೊ ಹಾಗೆ ಆದಾಗ ಈ ಶೇಡ್ ಲವಿಂಗ್ ಪ್ಲ್ಯಾಂಟ್ಸನ್ನು ಅಲ್ಲಿಗೆ ಶಿಫ್ಟ್ ಮಾಡಿ ಸಕ್ಯುಲೆಂಟ್ಸ್ ಕಲೆಕ್ಷನ್ ಜಾಸ್ತಿ ಆದರೆ ಸಕ್ಯುಲೆಂಟ್ಸನ್ನು ಈ ಟೇಬಲ್ಗೆ ಹಾಕ್ಬೋದು ಅಂತ ಒಂದು ಐಡಿಯಾ. ಯಾಕಂದರೆ ಇದು ಮರದ ಟೇಬಲ್ ಆಗಿರೋದ್ರಿಂದ ಈ ಥರ ಪ್ಲ್ಯಾಂಟ್ಗಳನ್ನು ಇಡಲಿಕ್ಕೆ ಸ್ವಲ್ಪ ಕಷ್ಟ. ಯಾಕಂದರೆ ನೀರು ಹಾಕಿದಾಗ ಮರ ಬೇಗ ಕುಂಬಾಗ್ತದೆ, ಹಾಳಾಗ್ತದೆ. ಸೊ ಸಕ್ಯುಲೆಂಟ್ಸ್ ಆದರೆ ಸಕ್ಯುಲೆಂಟ್ ಮತ್ತು ಕ್ಯಾಕ್ಟಸಿಗೆ ನೀರು ತುಂಬ ಕಡಿಮೆ ಸಾಕು, ಯಾವಾಗಲೂ ಒಮ್ಮೆ ಹಾಕಿದರೂ ಸಾಕು, ಆವಾಗ ಟೇಬಲ್ ಹಾಳಾಗೋದಿಲ್ಲ. ಹಾಗೆ ಅದು ಒಂದು ಪ್ಲ್ಯಾನ್ ಇದೆ, ನೋಡಬೇಕು. 2 ಕಾರ್ನರ್ ಖಾಲಿ ಆದ ನಂತರ ಈ ಗಿಡಗಳನ್ನು ಅಲ್ಲಿಗೆ ಶಿಫ್ಟ್ ಮಾಡಿದರೂ ಆಯಿತು. ನನಗಂತೂ ಈ ಥರ ಒಂದು ಬಾಲ್ಕನಿ ಗಾರ್ಡನ್ ಮಾಡಬೇಕಂತ ತುಂಬ ದಿನದಿಂದ ಆಸೆ ಇತ್ತು. ಕೆಳಗಡೆ ಎಷ್ಟೇ ಗಾರ್ಡನ್ ಮಾಡಿದರೂ ಕೂಡ ಬಾಲ್ಕನಿ ಗಾರ್ಡನ್ ಅಂತ ಹೇಳೋದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಹಾಗೆ ಇದರಲ್ಲಿ ಡೈಸ್ ಮಾಡ್ಬೋದು, ಈ ಥರ ಡೈ ಗಾರ್ಡನ್ ಅಲ್ಲ, ಏನು ಹೇಳ್ತಾರೆ, ಡೈ ಡೆಕೋರ್ಸು ಈ ಥರ ಎಲ್ಲ ಮಾಡ್ಬೋದು. ಹಾಗೆ ಇದೆಲ್ಲ ನನಗೆ ತುಂಬ ದಿನದಿಂದ ಆಸೆ ಇತ್ತು. ಸೊ ಫೈನಲಿ ಮಾಡಿದ್ದೇನೆ. ಹಾಗೆ ಇನ್ನು ಸ್ವಲ್ಪ ಪ್ಲ್ಯಾನ್ಗಳಿದೆ, ಅದೇ ಒಂದೊಂದು ಹೇಳಿದೆ, ಇನ್ನೂ ಕೆಲವೊಂದಿದೆ, ಅದನ್ನು ನೋಡಬೇಕು, ಮುಂದಿನ ದಿನದಲ್ಲಿ ಟ್ರೈ ಮಾಡಬೇಕು. ನಾನು ಮೊನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ನೋಡಿಲ್ಲ ಅಂದರೆ ನೋಡಿ. ಇಲ್ಲಿ ಕೆಳಗಡೆ ಗಾರ್ಡನ್ನು ಯಾವ ರೀತಿ ಅರೇಂಜ್ ಮಾಡಿದ್ದೇನೆ ಅಂತ ಸ್ವಲ್ಪ ಸ್ಟ್ಯಾಂಡ್ ಎಲ್ಲ ಇಟ್ಟು ಅರೇಂಜ್ ಮಾಡಿದ್ದೇನೆ. ಆದರೂ ಕಂಪ್ಲೀಟ್ ಆಗಲಿಲ್ಲ, ಹಾಗೆ ಆ ವಿಡಿಯೋದಲ್ಲೆಲ್ಲ ಹೇಳಿದ್ದೆ. ಹಾಗೆ ಇಲ್ಲಿ ಇರೋದೆಲ್ಲ ಪಾಟ್ ಹಾಗೆ ಗ್ರೋ ಬ್ಯಾಗಲ್ಲಿ ನೆಟ್ಟಂಥದ್ದು. ಹಾಗೆ ಅಲ್ಲಿ ನೋಡ್ಬೋದು, ಅದು ಸ್ವಲ್ಪ ಗಿಡಗಳು ಮೊದಲೇ ಇತ್ತು. ಹಾಗೆ ಈಗ ನಾನು ಸ್ವಲ್ಪ ಗಿಡಗಳನ್ನು ಹೊಸತಾಗಿ ಹಾಕ್ತಾ ಇದ್ದೇನೆ. ಕೆಲವು ಗಿಡಗಳು ಹಾಳಾಗಿತ್ತು, ಅದನ್ನ ತೆಗೆದು ಹೊಸ ಗಿಡಗಳನ್ನು, ಹಾಗೆ ಸ್ವಲ್ಪ ಬೇರೆ ಬೇರೆ ಗಿಡಗಳನ್ನು ಹಾಕ್ತಾ ಇದ್ದೇನೆ. ಅಲ್ಲಿರೋದೆಲ್ಲ ಹೂವಿನ ಗಿಡಗಳೇ. ಹಾಗೆ ಸ್ವಲ್ಪ ಆ ಕಡೆ ನೋಡ್ತಿದ್ರೆ ಅಲ್ಲಿ ಸಹ ಹಾಗೆ ತುಂಬ ಗಿಡಗಳು ಮೊದಲೇ ಇತ್ತು, ದಾಸವಾಳ ಎಲ್ಲ, ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡಿದ್ದೆ, ತುಂಬ ಮರದಾಗಿತ್ತು. ಹಾಗೆ ಅಲ್ಲಿ ಸ್ವಲ್ಪ ತರಕಾರಿ ಗಿಡಗಳನ್ನು ಹಾಕಿದ್ದೇವೆ. ಬಸಳೆ, ಸೋರೆಕಾಯಿ, ಹರಿವೆ ಕಾಣ್ತದ ಅಂತ ಗೊತ್ತಿಲ್ಲ, ಇದು ರೆಡ್ ಆಗಿ ನನಗೆ ಕಾಣ್ತಾ ಇದೆ, ವಿಡಿಯೋದಲ್ಲಿ ಕಾಣ್ತದ ಗೊತ್ತಿಲ್ಲ. ಹಾಗೆ ಅಲ್ಲಿ ಸ್ವಲ್ಪ ಹಿಂದೆ ತಾವರೆ ಟಬ್ಗಳು ಕಾಣಿಸ್ತಿರ್ಬೋದು, ಅಲ್ಲೆಲ್ಲ ಸ್ವಲ್ಪ ಗಿಡಗಳನ್ನು ಹಾಕಿದ್ದೇನೆ, ಇನ್ನು ಬೆಳೀತಾ ಇದೆ. ಹಾಗೆ ಅಲ್ಲಿ ಕಾರ್ನರಲ್ಲಿ ಪೈಪ್ ಕಾಣಿಸ್ತಾ ಇದೆಲ್ಲ ಆರೆಂಜ್ ಕಲರ್, ಆ ಸೈಡ್ ಕೂಡ ಗಿಡಗಳನ್ನು ನೆಲದಲ್ಲಿ ನೆಟ್ಟಿದ್ದೇನೆ, ಅದು ಬೆಳೀತಾ ಇದೆ, ಅದು ಚೆನ್ನಾಗೇ ಬೆಳೀತಾ ಇದೆ. ಅಲ್ಲಿ ಒಂದು ಸಿಂಗಲ್ ಟಬ್ ಕಾಣಿಸ್ತಾ ಇದೆ ಅಲ್ವಾ, ಅದು ಈಗ ಟಬ್ ಇಟ್ಟಿದ್ದೇನೆ, ಅದರ ಸುತ್ತಲೂ ಬೇರೆ ಗಿಡಗಳನ್ನು ಅರೇಂಜ್ ಮಾಡಬೇಕು. ಹಾಗೆ ಅದರ ಕೆಳಗೆ ಒಂದು ಸ್ವಲ್ಪ ಮಣ್ಣು ಹಾಕಿದ್ದೇವೆ. ಅಲ್ಲಿ ಒಂದು ಸ್ವಲ್ಪ ನೆಲ ಗುಲಾಬಿ ಅಂದರೆ ಮಾಸ್ ರೋಸ್ ಅಂತ ಹೇಳ್ತಾವಲ್ಲ, ಅದನ್ನು ಸ್ವಲ್ಪ ನೆಟ್ಟಿದ್ದೇನೆ. ಹಾಗೆ 2 ಕಾರ್ನರಲ್ಲಿ ಗುಲಾಬಿ ಗಿಡಗಳನ್ನು ನೆಟ್ಟಿಟ್ಟಿದ್ದೇನೆ. ಹಾಗೆ ಇನ್ನೂ ಸ್ವಲ್ಪ ಬೇರೆ ಗಿಡಗಳನ್ನು ಅಲ್ಲಿ ಅರೇಂಜ್ ಮಾಡಬೇಕು. ಹಾಗೆ ಅಲ್ಲಿ ಒಂದು ಹೊಸ ಗಾರ್ಡನ್ನು ಮಾಡ್ತಾ ಇದ್ದೇವೆ. ಹಾಗೆ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ತೇನೆ. ಒಂದು ಸ್ವಲ್ಪ ಸೆಟ್ ಆಗಲಿ, ಇನ್ನು ನೆಡ್ತಾ ಇದ್ದೇನೆ ಅಷ್ಟೇ ಅಲ್ವಾ, ಜೀವ ಕೂಡ ಹಿಡಿತಾ ಇದೆ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ, ಹಾಗೆ ಈ ಗಾರ್ಡನ್ ಇಷ್ಟ ಆಗ್ತದೆ ಅಂತ ನಾನು ಅಂದ್ಕೊಳ್ತೇನೆ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.